ಅದೇ ಎಷ್ಟು 8 ತಿಂಗಳ ಹಿಂದೆ ಮದುವೆ ಆಗಿತ್ತಾ? 8 ತಿಂಗಳಾಯಿತು ಮದುವೆ ಆಗಿ. ಮದುವೆ ಆದ ಮೇಲೆ ಇವರಿಗೇ ಟಾರ್ಚರ್ ಕೊಡ್ತಾ ಇದ್ದಾರಂತೆ ಇವರು. ಎಲ್ಲರೂ ಫೋನ್ ಮಾಡಿ ಬೈಯೋದು ಇದು ಮಾಡ್ತಾರೆ. ಇದು ಕೇಳಕ್ಕೆ ಹೋಗಿ ಈ ಥರ ಆಯಿತು ಸರ್. ನಿನ್ನೆ ಫೋನ್ ಮಾಡಿ ಬೈದಿದ್ದಾರೆ ಅಂತ? ನಮಗೆ ನ್ಯಾಯ ಸಿಗಬೇಕು. ಅರೆಸ್ಟ್ ಮಾಡಿದಾರಂತೆ ವಿಷಯ ಅರೆಸ್ಟ್ ಮಾಡಿದ್ದಾರೆ. ಹೇಗಿದ್ರು ನಿಮ್ಮ ಭಾವ? ಯಾರಿಗೂ ತೊಂದರೆ ಕೊಡ್ತಿರ್ಲಿಲ್ಲ, ಒಬ್ಬರಿಗೂ ನೋವು ಮಾಡ್ತಿರ್ಲಿಲ್ಲ ಭಾವ. ಮಕ್ಕಳು ಸಹ ಹಾಗೆ ಯಾರಿಗೆ ನಮಗೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ರು, ಎಲ್ಲ ಅಣ್ಣಂದ್ರಿಗೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ರು, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇವರ ಥರ ಅಲ್ಲ. ಆ ಚುಚ್ಚಿದವನು ಇವರ ಅಕ್ಕನ ಮಗನೇ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಯಾರಲ್ಲ. ನನ್ನ ಈ ಚಿಕ್ಕ ತಂಗಿ ಇವರಿಗೆ ಭಾವನೆ ಆಗಿದ್ದು, ದೊಡ್ಡ ಅಕ್ಕನೇ ಅವನ ಇದಾಗಿದ್ದು. ಅದು ಹೇಳ್ತಾ ಇದ್ದಾರೆ, ಡ್ರಗ್ಸ್ ಹಾಕಿ ಇದು ಈ ಥರ ಮಾಡಿದೆ ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಸರಿ ಮಾಡಬೇಕು ಅಂತಲೇ ಇವರು ಹೋಗಿದ್ದು, ಈ ಥರ ಮಾಡಿಬಿಟ್ಟ ಲಾಸ್ಟಿಗೆ. ಅವು ಹೇಗೆ ಸರ್ ಕೊಲೆ ಮಾಡಿದ ಆರೋಪಿ ಮುಸ್ತಫಾನ ಕ್ಯಾರೆಕ್ಟರ್ ಹೇಗೆ ಅಂದರೆ ಗೊತ್ತು ನಮಗೇನು. ನಾವು ಈಗ ಹೋಗೋದು, ನಾವು ಸಾಧಾರಣ ಒಂದು 2-3 ವರ್ಷ ಆಯ್ತು ಸರ್ ಆ ಕಡೆ. ನಾವು ತಲೆನೇ ಹಾಕಲ್ಲ. ಅವನ ತಂಗಿ ಮದುವೆ ಆದ ಮೇಲೆ ನಾವು ಅಲ್ಲಿ ಹೋಗಲ್ಲ, ನಾವು ತಲೆ ಹಾಕಿಲ್ಲ. ಇವರಿಗೆ ನಾವು ಹೇಳ್ತಿದ್ದೇವೆ ಭಾವನಿಗೆ, ನೀವು ಹೋಗಬೇಡಿ, ನಾವು ಹೋಗಲ್ಲ, ನೀವೇಗೆ ಹೋಗ್ತೀರಿ? ನಾವೆಲ್ಲ ಹೋಗಿಲ್ಲ, ನಾವು ಅಣ್ಣ ತಮ್ಮಂದಿರು ಯಾರು ಹೋಗಿಲ್ಲ ಈ ಮದುವೆಗೆ. ನಾವು ನನ್ನ ಹೆಸರು ಇಸ್ಮಾಯಿಲ್ ಅಂತ. ನಿನ್ನೆ ಸುಮಾರು 10:30-11 ಗಂಟೆಗೆ ನಮಗೆ ಮಾಹಿತಿ ಸಿಕ್ಕಿದೆ. ಸುಲೈಮಾನ್ ಮತ್ತು ಅವರ 3 ಮಕ್ಕಳು ವಲಚಿಲ್ ಪದವಿಗೆ ಹೋಗಿದ್ದರು. ಕುಟುಂಬ ಸಂಬಂಧಿತ ಸಮಸ್ಯೆಯ ಬಗ್ಗೆ ಏನೋ ಹೋಗಿದ್ದಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮುಸ್ತಾ ಎಂಬಾತ ಕುಟುಂಬದ ವ್ಯಕ್ತಿ, ಆತ ಚಾಕುವಿಂದ ಇರಿದಿದ್ದಾನೆ. ಸುಲೈಮಾನ್ ಅವರ ಡೆತ್ ಆಗಿದೆ ಮತ್ತು ಅವರ 2 ಮಕ್ಕಳು ಸಿಯಾಬ್ ಮತ್ತು ರಿಯಾಬ್ ಇಬ್ಬರು ICUಯಲ್ಲಿದ್ದಾರೆ. ಇದು ಘಟನೆ ನಡೆದಿದೆ. ಕುಟುಂಬ ಸಂಬಂಧಿತ ಸಮಸ್ಯೆ ಅಂತ ಗೊತ್ತಿದೆ, ಅದು ಹೆಚ್ಚಿನ ಮಾಹಿತಿಯನ್ನು ಲಭ್ಯವಾಗಿಲ್ಲ. ಅದು ಪೊಲೀಸರು ತನಿಖೆಯಿಂದ ತಿಳಿಬೇಕಷ್ಟೇ. ಎಷ್ಟು ಸಮಯ ಮದುವೆ ಆಗಿತ್ತು? ಅವರಿಗೆ ಸುಮಾರು 8 ತಿಂಗಳು ಆಯಿತು ಮದುವೆಯಾಗಿ. ಹೇಗಿದ್ರು ಅವರು? ಸಂಸಾರದಲ್ಲಿ ಸಮಸ್ಯೆ? ಸಂಸಾರದ ಸಮಸ್ಯೆ ನಿಮಿತ್ತ ಇವರು ಹೋಗಿದ್ದಂಥ ಮಾಹಿತಿ ಇದೆ, ಮತ್ತು ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ. ಮದುವೆ ಮಾಡಿಸಿದ್ದು ಇವರೇ? ಹಾಂ, ಇವರೇ ಮದುವೆ ಮಾಡಿಸಿದ್ದು ಇವರೇ. ಈಗ ಮಕ್ಕಳು ಹೇಗಿದ್ದಾರೆ? ಮಕ್ಕಳು 2 ICUಯಲ್ಲಿದ್ದಾರೆ, 2 ಇಂಜುರಿ ಇದೆ, ICUಯಲ್ಲಿದ್ದಾರೆ 2. ಮುಸ್ತಫಾ ಹೇಗೆ ವ್ಯಕ್ತಿ? ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿಲ್ಲ. ಅಲ್ಲಿ ಹೇಳೋ ಪ್ರಕಾರ ಆತ ಒಳ್ಳೆಯ ವ್ಯಕ್ತಿ ಅಂತ ಮಾಹಿತಿ ಇಲ್ಲ. ಆತ ತುಂಬ ಅಷ್ಟೇನು ಒಳ್ಳೆಯ ವ್ಯಕ್ತಿ ಅಲ್ಲ ಅಂತಲೇ ಅಲ್ಲಿಯ ಜನರ ಅಭಿಪ್ರಾಯ. ಮತ್ತು ಇವರ ಫ್ಯಾಮಿಲಿ ಆಗಿರೋ ಕಾರಣ ಇವರು ಅದೇ ಹೇಳ್ತಾ ಇರೋದು, ಒಳ್ಳೆಯ ವ್ಯಕ್ತಿ ಏನಲ್ಲ ಅಂತ. ಚೂರಿ ಇರುವಂಥ ಮಟ್ಟಕ್ಕೆ ಹೋಗಿದೆ ಯಾವುದಕ್ಕೆ ಅಂತ ಗೊತ್ತಿಲ್ಲ. ಅದು ಪೊಲೀಸ್ ತನಿಖೆಯಿಂದ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಷ್ಟೇ. ಸಾಜುದ್ದೀನ್ ಅಂತ, ಮೂಡುಶೆಟ್ಟಿ ಗ್ರಾಮ ಪಂಚಾಯತ್ ಮೆಂಬರ್.